ದಾಕ್ಷಾಯಿಣಿ, ಇವತ್ತು ಯಾಕೋ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ಅಂಬಿಕಾ ತೀರು ಹೋದ್ಮೇಲೆ ಶರತ್ ತನ್ನ ಜೀವನದಲ್ಲಿ ಮುಂದೆ ಖುಷಿ ಪಡಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ದುರ್ಗಾ ಅದನ್ನು ಬದಲಾಯಿಸಿಬಿಟ್ಟಿದ್ದಾಳೆ. ದುರ್ಗಾ ಕೂಡ ಶರತ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾಳೆ. ಅವರಿಬ್ಬರು ಈಗ ತುಂಬ ಸುಖವಾಗಿದ್ದಾರೆ. ಒಬ್ಬ ತಂದೆ ತಾಯಿಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಹೇಳು? ನಮ್ಮ ಮಗ ಶರತ್ ಇವಾಗ ತುಂಬ ಖುಷಿಯಾಗಿದ್ದಾನೆ, ಅಷ್ಟು ಸಾಕು. ಮಾಳವಿಕಾನ? ಮಾಳವಿಕಾ ಬಗ್ಗೆ ಇವಾಗ ಯಾಕೆ ಮಾತಾಡ್ತಾ ಇದ್ದೀಯಾ? ಏನಾಯ್ತು ಅವಳಿಗೆ? ದಾಕ್ಷಾಯಿಣಿ, ದಾಕ್ಷಾಯಿಣಿ, ನೀನು ನನ್ನ ಹೆಸರು ಕರೆದ್ಯಾ? ನಿನ್ನ ಬಾಯಲ್ಲಿ ನನ್ನ ಹೆಸರು ಕೇಳೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ದಾಕ್ಷಾಯಿಣಿ? ಮಾಳ್ವಿಕಾ ಅಂದ್ಲವಳು. ಏನಿಲ್ಲ ಮಾಳವಿಕಾ, ಮಕ್ಕಳ ಖುಷಿ ವಿಚಾರನ ಮಾತಾಡ್ತಾ ಇದ್ವು, ಅಷ್ಟರಲ್ಲಿ ನಿನ್ನ ಹೆಸರು ಬಂತು ಅಷ್ಟೇ. ನನಗೆ ಗೊತ್ತು, ದಾಕ್ಷಾಯಿಣಿ ನನ್ನ ಬಗ್ಗೆ ಒಳ್ಳೆ ಮಾತನ್ನೇ ಹೇಳ್ತಾಳೆ. ನನ್ನ ಮಕ್ಕಳನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಮಾಳ್ವಿಕಾ ಅಂತ ನನ್ನನ್ನು ಹೊಗಳೋದಕ್ಕೆ ಹೊರಟಿದ್ಲು ಅಲ್ವಾ ದಾಕ್ಷಾಯಿಣಿ? ನೀನೇನೇ ಹೇಳು ದಾಕ್ಷಾಯಿಣಿ, ನಾನು ನಿನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಶರತ್ ಶಾನ್ವಿ ಅಂತ ಒಳ್ಳೆ ಮಕ್ಕಳಿಗೆ ನೀನು ಜನ್ಮ ಕೊಟ್ಟಿದ್ಯಾ. ಅವ್ರು ನನಗೂ ಸ್ವಂತ ಮಕ್ಕಳೇ ದಾಕ್ಷಾಯಿಣಿ. ನಾನು ಅವರಿಬ್ಬರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಸರಿ, ನೀವಿಬ್ಬರು ಮಾತಾಡ್ತಾ ಇರ್ರಿ, ನಾನು ಆಮೇಲೆ ಬರ್ತೀನಿ. ಏನು ಗೊತ್ತಾ ದಾಕ್ಷಾಯಿಣಿ, ನಿನ್ನ ಮಕ್ಕಳನ್ನ ನಾನು ಬೆಳೆಸಿದ್ದೀನಿ. ಅದರಿಂದ ನನಗೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ನಾನು ಯಾವತ್ತೂ ತಪ್ಪು ಮಾಡೋದಿಲ್ಲ ಅನ್ನೋ ಕುರುಡು ನಂಬಿಕೆ ಅವ್ರಿಗಿದೆ. ಈ ಜನ್ಮದಲ್ಲಂತೂ ಅವ್ರಿಗೆ ನನ್ನ ಮೇಲೆ ಸಂಶಯ ಬರಲ್ಲ. ನನ್ನ ವಿರುದ್ಧ ನೀನೇನೇ ಹೇಳಿದ್ರು ನಿನ್ನ ಮಕ್ಕಳು ನಿನ್ನ ಮಾತನ್ನು ನಂಬೋದಿಲ್ಲ ದಾಕ್ಷಾಯಿಣಿ. ನೆನ್ಪಿಟ್ಕೋ, ಈ ಮಾಳ್ವಿಕನ ಹತ್ರ ಮಂತ್ರಶಕ್ತಿನೂ ಇದೆ, ನಿನ್ನ ಮಕ್ಕಳ ನಂಬಿಕೆನೂ ಇದೆ. ಇವತ್ತೇ ಹೋಗಿ ಬೆಟ್ಟದಿಂದ ಕೆಳಕ್ಕೆ ಹಾರಿ ಅಂತ ಹೇಳಿದ್ರು ಶರತ್ ಶಾನ್ವಿ ಒಂದು ನಿಮಿಷನೂ ಯೋಚನೆ ಮಾಡದೆ ಧುಮುಕ್ತಾರೆ. ಆಮೇಲೆ ಅದಕ್ಕೆಲ್ಲ ಕಾರಣ ನೀನೇ ಆಗ್ಬೇಕಾಗತ್ತೆ. ಹುಷಾರ್. ನಿನಗೆ ನಿನ್ನ ಮಕ್ಕಳು ಕಲ್ಲಿನ ಗೊಂಬೆ ಆಗೋದು ಇಷ್ಟನಾ ದಾಕ್ಷಾಯಿಣಿ? ನೆನಪಿದ್ಯಾ? ಅವತ್ತು ನಿನ್ನನ್ನು ಬೆಟ್ಟದಿಂದ ಕೆಳಗೆ ತಳ್ಳೋದಕ್ಕೆ ನನಗೆ ಜಾಸ್ತಿ ಟೈಮ್ ಬೇಕಾಗಲಿಲ್ಲ. ಇವತ್ತು ಅಷ್ಟೆ, ನಿನ್ನ ಮಕ್ಕಳನ್ನ ಬೆಟ್ಟದಿಂದ ತಳ್ಳೋದಕ್ಕೆ ನನಗೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಇದನ್ನೆಲ್ಲ ನೀನು ನೋಡ್ಬೇಕಾ ದಾಕ್ಷಾಯಿಣಿ? ವೆರಿ ಗುಡ್ ದಾಕ್ಷಾಯಿಣಿ. ಹೀಗೆ ನಿನ್ನ ಭಯನ ಬಚ್ಚಿಟ್ಕೊಂಡಿರ್ಬೇಕು. ಎಲ್ಲಿವರೆಗೂ ನಿನ್ನ ಬಾಯಿ ಮುಚ್ಚಿರುತ್ತೋ ಅಲ್ಲಿವರೆಗೂ ನಿನ್ನ ಮಕ್ಕಳು ಉಸಿರಾಡ್ತಾರೆ, ಸೇಫ್ ಆಗಿರ್ತಾರೆ. ಅರ್ಥ ಆಯ್ತಾ? ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದೀನಿ ಬಾಸು. ಐ ಲವ್ ಯು.
ಏನಾಯ್ತತ್ತೆ? ತುಂಬ ಟೆನ್ಷನಲ್ಲಿರೋ ಥರ ಕಾಣಿಸ್ತಿದೆ. ಏನಾದರೂ ತೊಂದರೆ ಆಯ್ತಾ? ಯಾಕತ್ತೆ ಅಷ್ಟೊಂದು ಹೆದರ್ಕೊಂಡ್ಬಿಟ್ರಾ? ನಾನು ಬಾಸ್ ಹತ್ರ ಹೋಗಿದ್ನ ನೋಡಿ ಸತ್ಯನೆಲ್ಲ ಹೇಳ್ಬಿಡ್ತೀನಿ ಅಂತ ಒಂದು ಕ್ಷಣಕ್ಕೆ ನಿಮ್ಮ ಎದೆ ನಡ್ಗೋಗ್ಬಿಡ್ತಾ? ಅತ್ತೆ, ನಾನು ನನ್ನ ಮನಸ್ಸಲ್ಲಿರೋ ಸತ್ಯನೇ ಹೇಳಿದ್ದು. ನನ್ನ ಪ್ರೀತಿ ಸತ್ಯನ. ದುರ್ಗಾ, ಬೇಡ ದುರ್ಗಾ, ನನ್ನ ಜೊತೆ ಮೈಂಡ್ಗೆ ಮಾತಾಡಬೇಡ. ಇಲ್ಲ ಅತ್ತೆ, ನಾನು ಯಾವ ಆಟನೂ ಆಡ್ತಾ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಬಾಸ್ನ ಪ್ರೀತಿ ಮಾಡ್ತಿದ್ದೀನಿ. ಈ ವಿಷಯನ ಅವ್ರ ಹತ್ರ ಒಪ್ಕೋಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಿದ್ದೆ. ಆದರೆ ಅದಕ್ಕೆ ಇವತ್ತು ಧೈರ್ಯ ಕೊಟ್ಟಿದ್ದು ನೀನೇ. ಅಲ್ಲ 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 ಅಲ್ಲ, ನೀವೇ ಅತ್ತೆ. ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ನೀನು ನಿನ್ನ ಮಾಂತ್ರಿಕ ಶಕ್ತಿಯಿಂದ ನನಗೆ ಭವಿಷ್ಯ ತೋರಿಸ್ದಲ್ಲ, ಅವಾಗ ನಿನ್ನ ಇಡೀ ಆಟದ ದೊಡ್ಡ ಬ್ರಹ್ಮಾಸ್ತ್ರ ಯಾವುದು ಅಂತ ನನಗೆ ಗೊತ್ತಾಯ್ತು. ಅದು ಬೇರೆ ಯಾವುದೂ ಅಲ್ಲ, ಬಾಸ್ಗೆ ನಿನ್ನ ಮೇಲಿರೋ ಪ್ರೀತಿ. ಬಾಸು ನಿನ್ನ ಬರೀ ನಂಬಲ್ಲ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅದೇ ಪ್ರೀತಿನ ನೀನ್ ಬಂಡವಾಳ ಮಾಡ್ಕೊಂಡು ಆಟ ಆಡ್ತಿದ್ಯಾ. ಏಯ್ ದುರ್ಗಾ! ಮಾಳ್ವಿಕಾ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತಾರೆ. ಹಾಗೇನೆ ಪ್ರೀತಿನ ಪ್ರೀತಿಯಿಂದನೇ ಹೊಡಿಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಯಾವ ಪ್ರೀತಿನ ನಿನ್ ಶಕ್ತಿ ಅಂತ ಅನ್ಕೊಂಡಿದ್ಯೋ ಅದೇ ಪ್ರೀತಿನ ನಿನ್ ದೌರ್ಬಲ್ಯ ಮಾಡ್ತೀನಿ. ಹಿತಾ, ಇನ್ಮೇಲೆ ಈ ಮನೇಲಿ ನಿನ್ನ ಜಾಗ ಬರೀ ಸಾಕು ಮಗಳ ಥರ ಇರುತ್ತಷ್ಟೇ. ಇನ್ನೊಂದು ಸ್ವಲ್ಪ ದಿನ ಹೋದರೆ ನೋಡು, ಯಾರೂ ನಿನ್ನನ್ನು ಪ್ರೀತಿ ಮಾಡಲ್ಲ, ಯಾರೂ ನಿನ್ನ ಕೇರ್ ಮಾಡಲ್ಲ. ಈ ಮನೇಲಿ ಒಬ್ಳು ಹಿತಾಪುಟ ಇದ್ಲು ಅನ್ನೋದನ್ನ ಎಲ್ಲರೂ ಮರ್ತು ಹೋಗ್ಬಿಡ್ತಾರೆ. ಪಾಪ ಕಣೆ, ಹೀಗಾಗಬಾರ್ದಾಗಿತ್ತು. ಅಲ್ಲ, ಎಲ್ಲರೂ ಇದ್ರೂ ಕೂಡ ನೀನೊಂಥರ ಅನಾಥ ಮಗು ಆಗ್ಬಿಟ್ಟೆ. ಅದೇ ಥೇಟ್ ನಿಮ್ಮ ಅಮ್ಮನ ಥರನೇ. ಪಾಪ ಹಿತ ಪುಟ್ಟ, ಹೆತ್ತು ತಾಯಿ ಇಲ್ದಿರೋ ಅನಾಥ ಮಗು ಆಗ್ಬಿಟ್ಟೆ ನೀನು. ಅಲ್ಲ, ನಿನ್ನ ದುರ್ಗಾ ಯಾಕೆ ಪ್ರೀತಿ ಮಾಡ್ತಾಳೆ ಹೇಳು? ನಾಳೆ ದಿನ ಅವಳಿಗೊಂದು ಪಾಪು ಆಗ್ಬಿಟ್ರೆ ನಿನ್ನನ್ನು ಎತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾಳೆ. ನಿನ್ನ ಕಡೆಗೆ ತಿರ್ಗು ನೋಡಲ್ಲ.